ದಯವಿಟ್ಟು ನನ್ನ ಬಿಟ್ಟು ಬಿಡಿ. ದಯವಿಟ್ಟು ಅವಳಿಗೆ ಏನು ಮಾಡಬೇಡ. ಅವಳು ನನ್ನ ತಂಗಿ. ಏನು ಹೇಳುತ್ತಿದ್ದೀಯಾ? ಇವಳು ಕೂಡ ನಿನ್ನ ತಂಗಿಯ? ಅದಕ್ಕೆ ಇಷ್ಟು ಸುಂದರವಾಗಿದ್ದಾಳೆ ನಿನ್ನ ತಂಗಿ ಎಂದು ಹೇಳಿದ ಮೇಲೆ ಈ ಹಣ್ಣನ್ನು ನಾನು ತಿನ್ನದೇ ಬಿಡುವುದಕ್ಕೆ ಆಗುತ್ತಾ ಸಾಧ್ಯವೇ ಇಲ್ಲ. ನಯನ ಅಲ್ಲಿಂದ ತಪ್ಪಿಸಿಕೊಂಡು ಮಹಡಿಯ ಮನೆಗೆ ಓಡಿದಳು. ನಯನ, ಓಡು. ಆ ಕ್ರೂರಿ ಕೈಗೆ ಸಿಗಬೇಡಮ್ಮ, ಓಡು. ನೈನಾಳ ಕಣ್ಣಿಂದ ಕಣ್ಣೀರು ತಾನಾಗೆ ಹರಿಯತೊಡಗಿದವು. ದುಃಖ ಹೇಳದೆ ಹೆಚ್ಚಾಗತೊಡಗಿತು. ನಯನಾಳ ಮನೆಯಲ್ಲಿ ನಯನಾಳ ಅಕ್ಕ ಮದುವೆಯಾಗಿ ಗಂಡನೊಂದಿಗೆ ಸುಂದರವಾಗಿ ಸಂಸಾರ ಮಾಡುತ್ತಿದ್ದಾಳೆ ಎಂದು ಊಹಿಸಿಕೊಂಡಿದ್ದರು. ಮಗಳು ರವಿಯನ್ನು ಲವ್ ಮ್ಯಾರೇಜ್ ಆಗಿದ್ದ ಕಾರಣ ಅವಳನ್ನ ಮನೆಗೆ ಸೇರಿಸಿರಲಿಲ್ಲ. ಆದರೆ ತಂದೆ ತಾಯಿಯ ಪಾಲಿಗೆ ಅಷ್ಟೇ ನಯನಾಳ ಅಕ್ಕ ಸತ್ತಿಲ್ಲ. ನಿಜವಾಗಿಯೂ ರವಿಯ ಕ್ರೂರ ಕೃತ್ಯಕ್ಕೆ ಬಲಿಯಾಗಿದ್ದಾಳೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ಇದನ್ನ ಅರಿತ ನಯನ ದುಃಖದಿಂದ ಸುಮ್ಮನೆ ಬಿಡಬಾರದೆಂದು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿದಳು. ರವಿ ನಯನಾಳ ಕಡೆ ಧಾವಿಸಿ ಬರುತ್ತಿದ್ದ. ಎಲ್ಲಿ ಹೋಗುತ್ತೀಯ ಚಿನ್ನ ನೀನು? ಎಲ್ಲಿ ಅಡಗಿ ಕುಳಿತರು, ಎಲ್ಲಿ ಹೋದರೂ ಎಲ್ಲವೂ ನನಗೆ ಗೊತ್ತಾಗುತ್ತದೆ. ಏಕೆಂದರೆ ಇದು ನನ್ನ ಅರಮನೆ. ನನ್ನ ಕಣ್ಣಿಂದ ನೀನು ಎಲ್ಲಿಯೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ನಯನ ಓಡುತ್ತಾ ಒಂದು ಮೂಲೆಯಲ್ಲಿ ಬಚ್ಚಿಕೊಂಡಳು. ರವಿ ಹುಡುಕಾಡುತ್ತಾ ಅದೇ ಕೋಣೆಗೆ ಬಂದನು. ಎಲ್ಲಿದ್ದೀಯಾ? ಸುಮ್ನೆ ಸತಾಯಿಸಬೇಡ ಅಮ್ಮ. ನೀನು ಎಷ್ಟೇ ಸತಾಯಿಸಿದ್ರು ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಸುಮ್ನೆ ಬಂದು ಬಿಡು. ರವಿ ಹುಡುಕಾಡಿದ. ಆದರೆ ನಯನ ಸಿಗಲೇ ಇಲ್ಲ. ನಯನಾಳಿಗೆ ಅಷ್ಟರಲ್ಲಿ ಮಳೆಯಲ್ಲಿ ನೆನೆದಿದ್ದರಿಂದ ಶೀತ ಜೋರಾಗಿ ಬಂದಿತ್ತು. ನಯನ ಜೋರಾಗಿ ಸೀನಿದಳು. ಹೀಗಾದ್ರೂ ಮಾಡಿ ಅವನ ಕೊರಳಲ್ಲಿರುವ ಮಂತ್ರದಸರವನ್ನು ಕಿತ್ತು ಹಾಕು. ನಂತರ ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಸರಿ ಅಕ್ಕ, ನೀನು ಹೇಳಿದಂತೆ ಮಾಡುತ್ತೇನೆ. ನಯನಾಳು ಮಂಚದಿಂದ ಎದ್ದು ರವಿಯ ಕಡೆಗೆ ನಡೆದಳು. ನಯನ ರವಿ ಕಡೆ ಬಂದು ನಿಂತಳು. ರವಿಯು ಕೆಟ್ಟ ಕಣ್ಣನಿಂದ ಅವಳನ್ನೇ ನೋಡುತ್ತು ಉಂಬ ಆಸೆಯಿಂದ ನಿಂತನು. ಅಷ್ಟರಲ್ಲಿ ನಯನಾಳು ರವಿಯ ಕೊರಳಲ್ಲಿರುವ ಮಂತ್ರದಸರವನ್ನು ಕಿತ್ತು ಹಾಕಿದಳು. ತಕ್ಷಣವೇ ರವಿಯ ಮುಂದೆ ಭೂತ ಪ್ರತ್ಯಕ್ಷವಾಗಿ ರವಿಯನ್ನು ಗೋಡೆಗೆ ಎಸೆಯಿತು. ರವಿ ಗೋಡೆಯ ಬಡೆದು ನೆಲಕ್ಕೆ ಅಪ್ಪಳಿಸಿದನು. ನೀನು ನನ್ನನ್ನು ತಡೆಯಲು ಯಾವ ಮಂತ್ರಾಕ್ಷತೆ ಸರ ಹಾಕಿದರೂ ಇದು ಕೆಲಸ ಆಗೋದಿಲ್ಲ. ಏಕೆಂದರೆ ಆ ದೇವರಿಗೂ ಕೂಡ ನಿನ್ನನ್ನು ಮುಗಿಸಬೇಕೆಂದೇ ಆಸೆ ಇರುತ್ತದೆ. ತಗೋ ನನ್ನಿಂದ ನಿನಗೆ ಉಡುಗೊರೆ. ನಿನ್ನಂತಹ ನೀಚರು ಈ ಭೂಮಿಯ ಮೇಲೆ ಬದುಕುವುದೇ ತಪ್ಪು. ಇನ್ನೊಮ್ಮೆ ಯಾವುದಾದರೂ ನೀಚ ಗಂಡಸು ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಹೆದರಬೇಕು. ಇದು ನಿನಗೊಬ್ಬನಿಗೆ ಅಲ್ಲ, ಕಾಮುಕ ಕಣ್ಣುಗಳಿಂದ ಜೊಲ್ಲು ಸುರಿಸುತ್ತಾ ಅಡ್ಡಾಡುತ್ತಿರುವ ನಿನ್ನಂತಹ ಎಷ್ಟೋ ಗಂಡುಗಳಿಗೆ ನನ್ನ ಪಾಠ. ಅವರಿಗೆ ನಿನ್ನ ಮರಣವೇ ಉಡುಗೊರೆ. ನಾನು ಎಂದಿಗೂ ಅಂತೆಕೊಳ್ಳುವುದಿಲ್ಲ, ಯಾರಿಗೂ ತೊಂದರೆ ಕೊಡುವುದಿಲ್ಲ. ಆದರೆ ಯಾರಾದರೂ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ತಕ್ಷಣವೇ ಅಲ್ಲಿ ನಾನು ಪ್ರತ್ಯಕ್ಷವಾಗುತ್ತೇನೆ. ಅವರ ಕಣ್ಣುಗಳನ್ನು ಕಿತ್ತು ಹಾಕುತ್ತೇನೆ ಎಂದು ಆರ್ಭಟಿಸುತ್ತಾ ಭೂತ ರವಿಯನ್ನು ಕೊಂದು ಹಾಕಿತು. ನಂತರ ನಯನಾಳ ಕಡೆ ನೋಡಿ, ನಯನ ಅಪ್ಪ ಅಮ್ಮನಿಗೆ ನನ್ನನ್ನು ಕ್ಷಮಿಸಿ ಬಿಡಲು ಹೇಳು. ಅವರ ಮಾತು ಕೇಳದೆ ಇಂತಹ ನೀಚನನ್ನು ಮದುವೆಯಾಗಿದ್ದಕ್ಕೆ ನನಗೆ ತಕ್ಕ ಪ್ರತಿಫಲ ಸಿಕ್ಕಿತಮ್ಮ. ಮನೆಗೆ ಹುಷಾರಾಗಿ. ನಯನ ತುಂಬ ಅಳುತ್ತಾ ಆ ಗೆಸ್ಟ್ ಹೌಸಿಂದ ಹೊರಬಂದಳು. ಅವಳು ಹೊರಬಂದ ತಕ್ಷಣವೇ ಮತ್ತೆ ಗೆಸ್ಟ್ ಹೌಸಿಂದ ಚೀರುವ ಶಬ್ದ ಕೇಳಿತು. ನಯನಾಳಿಗೆ ಆ ದಿನ ನಡೆದ ಎಲ್ಲ ಘಟನೆಯೂ ಬೆಚ್ಚಿಬಿಡಿಸುವಂತಿತ್ತು. ಅವಳು ಹಿಂದೆ ನೋಡದೆ ಬೈಕತ್ತಿ ಮನೆಗೆ ನಡೆದಳು.